ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ಮಿಲಿಯನ್ಗಳಷ್ಟು ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಲಕ್ಷಗಳಷ್ಟು ಚಾನಲ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಫ್ರೆಂಡ್ಸ್. ಆದ್ರಿಂದ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗ್ಬೋದು, ನನ್ನ ಚಾನಲ್ ಕೂಡ ಡಿಲೀಟ್ ಆಗ್ಬೋದು ಯಾವುದೇ ಟೈಮಲ್ಲಿ. ಆದ್ರಿಂದ ನಿಮ್ಮ ಚಾನಲ್ಗಳನ್ನ ಯಾವ ರೀತಿಯಾಗಿ ಡಿಲೀಟ್ ಆಗದೆ ಇರೋ ರೀತಿ ಸೇಫ್ ಆಗಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಮಾರ್ಚ್ 19ಕ್ಕೆ ಮತ್ತೆ ಎಲ್ಲ ಚಾನಲ್ಗಳನ್ನ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಿಮ್ಮ ಚಾನಲ್ಗಳನ್ನ ಎಲ್ಲರೂ ಕೂಡ ಸೇಫ್ ಆಗಿ ಇಟ್ಕೊಳ್ಳಿ. ಯಾವ ರೀತಿಯಾಗಿ ಸೇಫ್ ಆಗಿ ಇಟ್ಕೊಳ್ಳೋದು ಅಂತ ನೋಡೋಣ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಕೂಡ ಅವರವರ ಚಾನಲ್ ಅನ್ನ ಸೇಫ್ ಆಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈಗ ಯೂಟ್ಯೂಬ್ ಅಲ್ಲಿ ರೀಸೆಂಟ್ ಆಗಿ 9.5 ಮಿಲಿಯನ್ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಹಾಗೆ 48 ಲಕ್ಷ ಚಾನಲ್ ಗಳನ್ನ ಡಿಲೀಟ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಮತ್ತೆ ಮಾರ್ಚ್ 19ಕ್ಕೆ ಡಿಲೀಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಅಷ್ಟರೊಳಗಡೆ ನಿಮ್ಮ ಚಾನಲ್ ನ ಸೇಫ್ ಆಗಿ ಇಟ್ಕೊಳ್ಳಿ. ಸೇಫ್ ಆಗಿ ಇಟ್ಕೊಳ್ಬೇಕು ಅಂತಂದ್ರೆ ನೀವು ಮೊದಲಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅನ್ನ ಫಾಲೋ ಮಾಡಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅನ್ನ ಫಾಲೋ ಮಾಡಿ ಯಾರು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವರು ಯಾವುದೇ ರೀತಿಯಾಗಿ ಹೆದರುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ. ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅನ್ನ ಫಾಲೋ ಮಾಡದೇ ಇರಲ್ಲ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವರೆಲ್ಲರ ಚಾನಲ್ ಡಿಲೀಟ್ ಆಗ್ಬೋದು ಫ್ರೆಂಡ್ಸ್. ನೀವು ನಿಮ್ಮ ಚಾನಲ್ ಅನ್ನ ಸೇಫ್ ಆಗಿ ಇಟ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಚಾನಲ್ ಅಲ್ಲಿ ಯಾವ ಒಂದು ವಿಡಿಯೋಸ್ಗೆ ಎಷ್ಟು ವಿಡಿಯೋಸ್ಗೆ ಕಾಪಿರೈಟ್ ಕ್ಲೈಮ್ ಬಂದಿದೆಯಲ್ವಾ ಅಂತ ವಿಡಿಯೋಸ್ಗಳನ್ನ ಎಲ್ಲ ಕೂಡ ರಿಮೂವ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಮ ಚಾನಲ್ ಅಲ್ಲಿ ನೀವು ವಿಡಿಯೋಸ್ಗಳಿಗೆ ಉಪಯೋಗಿಸಿರುವಂತಹ ಮ್ಯೂಸಿಕ್ ಗಳಿಂದ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗಳಿಂದ ನಿಮ್ಮ ಚಾನಲ್ಗೆ ಕಾಪಿರೈಟ್ ಕ್ಲೈಮ್ ಬಂದಿದೆ ಅಂತಂದ್ರೆ ಆ ಕಾಪಿರೈಟ್ ಕ್ಲೈಮ್ ಬಂದಿರುವಂತಹ ಮ್ಯೂಸಿಕ್ ಗಳನ್ನ ಎರೇಸ್ ಮಾಡಬೇಡಿ ಫ್ರೆಂಡ್ಸ್. ಇದರಿಂದ ನಿಮಗೆ ಕಾಪಿರೈಟ್ ಕ್ಲೈಮ್ ಹೋಗ್ಬಿಡುತ್ತೆ. ಕಾಪಿರೈಟ್ ಕ್ಲೈಮ್ ಬಂದಿರೋದು ನಂತರ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು ಫ್ರೆಂಡ್ಸ್. ಆದ್ರಿಂದ 3 ಸ್ಟ್ರೈಕ್ ಏನಾದ್ರು ನಿಮಗೆ ಒಂದೇ ಸಲ ಬಂತು ಅಂದ್ರೆ ನಿಮ್ಮ ಚಾನಲ್ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬಿಡ್ತಾರೆ. ಆದ್ರಿಂದ ಎಲ್ಲರೂ ಕೂಡ ಸೇಫ್. ಯಾರ್ಯಾರ್ದೆಲ್ಲ ಯೂಟ್ಯೂಬ್ ವಿಡಿಯೋಸ್ಗಳು ಕ್ಲೈಮ್ ಬಂದಿದೆ ಅಲ್ವಾ, ಕ್ಲೈಮ್ ಬಂದಿರೋ ವಿಡಿಯೋಸ್ಗಳನ್ನ ಆದಷ್ಟು ಎಲ್ಲರೂ ಕೂಡ ಡಿಲೀಟ್ ಮಾಡಬೇಡಿ ಫ್ರೆಂಡ್ಸ್. ಹಾಗೆ ನೀವು ಯೂಟ್ಯೂಬ್ ಅಲ್ಲಿ ಯಾರಿಗಾದ್ರೂ ಬೈದಿರೋದು, ಕೆಟ್ಟ ಮಾತಲ್ಲಿ ಬೈದಿರುವಂತಹ ವಿಡಿಯೋಸ್ಗಳು ಏನಾದ್ರು ಇದ್ರೆ, ಈಗ ಸದ್ಯದಲ್ಲಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ ಆಗಿದ್ರು ಕೂಡ, ಹಾಗೆ ನಿಮ್ದು ಓಲ್ಡ್ ವಿಡಿಯೋಸ್ ಏನಾದ್ರು ಕೂಡ ಬೈದಿರುವಂತಹ ವಿಡಿಯೋಸ್ಗಳೇನಾದ್ರು ಯಾರಿಗಾದ್ರೂ ಸುಮ್ನೆ ಬೈದಿರುವಂತಹ ವಿಡಿಯೋಸ್ಗಳಿದ್ರೆ ಅದನ್ನು ಕೂಡ ಈಗಲೇ ಡಿಲೀಟ್ ಮಾಡ್ಬಿಡಿ ಫ್ರೆಂಡ್ಸ್. ಇದರಿಂದ ಕೂಡ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಹಾಗೆ ನಿಮ್ಮ ವಿಡಿಯೋ ಡಿಲೀಟ್ ಆದ್ರೆ ಆಟೋಮೆಟಿಕ್ಲಿ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನೀವು ಬೇರೆಯವರ ಮ್ಯೂಸಿಕ್ ಗಳನ್ನ ಹಾಗೆ ಬೇರೆಯವರ ಆಡಿಯೋಸ್ ಗಳನ್ನ ತಗೊಂಡು ಬಂದು ಯೂಸ್ ಮಾಡಿಕೊಂಡು ನಿಮ್ಮ ವಿಡಿಯೋಸ್ಗಳಿಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳು ಏನಾದ್ರು ಇದ್ರೂ ಕೂಡ ಅಂತಹ ವಿಡಿಯೋಸ್ಗಳನ್ನು ಕೂಡ ನೀವು ಡಿಲೀಟ್ ಮಾಡಿಬಿಡಿ. ಹಾಗೆ ಫ್ರೆಂಡ್ಸ್, ನೀವು ಬೇರೆಯವರ ವಿಡಿಯೋಸ್ ಕ್ಲಿಪ್ ಅನ್ನೇ ತಂದು ಅಪ್ಲೋಡ್ ಮಾಡಿದ್ರು ಕೂಡ ಅಂತಹ ವಿಡಿಯೋಸ್ಗಳನ್ನು ಕೂಡ ನೀವು ಡಿಲೀಟ್ ಮಾಡಿ ಫ್ರೆಂಡ್ಸ್. ನೀವು ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇದೆ ಅಂತಂದ್ರೂ ಕೂಡ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅನ್ನ ಫಾಲೋ ಮಾಡದೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳನ್ನ ಇಟ್ಕೊಂಡ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಎಲ್ಲರೂ ಕೂಡ, ನಾನು ಈಗ ಯಾವ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನಲ್ವಾ, ಆ ಎಲ್ಲ ವಿಡಿಯೋಸ್ಗಳನ್ನ ನೀವು ಡಿಲೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಫೇಕ್ ಅರ್ನಿಂಗ್ಸ್ ಆ್ಯಪ್ ಗಳ ಬಗ್ಗೆ ನೀವೇನಾದ್ರೂ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರೆ, ಫೇಕ್ ಅರ್ನಿಂಗ್ಸ್ ಆ್ಯಪ್ ಗಳನ್ನ ಬಳಸುವುದರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರೆ ಅಂತಹ ವಿಡಿಯೋಸ್ಗಳು ಇದ್ರೂ ಕೂಡ ಡಿಲೀಟ್ ಮಾಡಿ. ಅದು ಜೆನ್ಯೂನ್ ಆಗಿದ್ರೆ ನೀವು ಡಿಲೀಟ್ ಮಾಡೋ ಅಗತ್ಯತೆ ಇಲ್ಲ ಫ್ರೆಂಡ್ಸ್. ರಿಯಲ್ ಆಗಿದ್ರೆ ನೀವು ಡಿಲೀಟ್ ಮಾಡೋದು ಬೇಡ. ಅದು ಫೇಕ್ ಏನಾದ್ರು ಆಗಿದ್ರೆ ಮಾತ್ರ, ಫೇಕ್ ವಿಡಿಯೋ ಆಗಿದ್ರೆ ಡಿಲೀಟ್ ಮಾಡಿ. ಹಾಗೆ ನೀವು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಗಳನ್ನ ಮಾಡಿರ್ತೀರಾ, ಅಂತಹ ವಿಡಿಯೋಸ್ಗಳೇನಾದ್ರು ಇದ್ರೆ ಅದನ್ನು ಕೂಡ ಡಿಲೀಟ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಿಮ್ಮ ವಿಡಿಯೋಸ್ಗಳನ್ನ ಏನಾದ್ರು ನೀವೇ ನಿಮ್ಮ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಅದನ್ನು ಕೂಡ ಈಗ ನಿಲ್ಲಿಸಿ. ಹಾಗೆ ಫ್ರೆಂಡ್ಸ್, ನೀವು ನಿಮ್ಮ ವಿಡಿಯೋಸ್ಗಳಿಗೆ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಗಳನ್ನ ಹಾಕ್ತಿರಲ್ವಾ, ಆ ಟ್ಯಾಗ್ಸ್ ಗಳನ್ನ ಹಾಕುವಾಗ ಯಾವ್ದಾದ್ರು ವಿಡಿಯೋಸ್ಗಳಲ್ಲಿ ನೀವು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಸ್ಟೇಕ್ಸ್ ಗಳನ್ನ ಏನಾದ್ರು ಇದ್ರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಫ್ರೆಂಡ್ಸ್. ನೀವು ಟೈಟಲ್ ಅಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಸರಿಪಡಿಸ್ಕೊಳ್ಳೋದು ಏನು ಅಂತ, ನೀವು ಯೂಟ್ಯೂಬ್ ಲಾಂಗ್ ವಿಡಿಯೋ ಟೈಟಲ್ ಅಲ್ಲಿ ಹ್ಯಾಶ್ ಗಳನ್ನ ಹಾಕುವ ಹಾಗಿಲ್ಲ ಫ್ರೆಂಡ್ಸ್. ನೀವೇನಾದ್ರು ಹ್ಯಾಶ್ ಗಳನ್ನ ಹಾಕಿದ್ರೆ ಅದನ್ನ ತೆಗೆದಾಕ್ಬಿಡಿ. ಹಾಗೆ ನೀವು ಡಿಸ್ಕ್ರಿಪ್ಷನ್ ಕೂಡ ಜಾಸ್ತಿ ಹ್ಯಾಶ್ ಗಳನ್ನ ಹಾಕಬಾರ್ದು. ಕಡಿಮೆ ಹ್ಯಾಶ್ ಒಂದು 3 ಹ್ಯಾಶ್ ಗಳನ್ನ ಉಪಯೋಗಿಸಿದ್ರೆ ನಿಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರಿಂದ 3ಕ್ಕಿಂತ ಜಾಸ್ತಿ ಏನಾದ್ರು ನೀವು ಹ್ಯಾಶ್ ಗಳನ್ನ ಉಪಯೋಗ ಮಾಡಿದ್ದೀರಾ ಅಂತಂದ್ರೆ ಅದನ್ನು ಕೂಡ ನೀವು ಡಿಲೀಟ್ ಮಾಡಿದ್ರೆ ನಿಮ್ಮ ಚಾನಲ್ಗೆ ಒಳ್ಳೇದು ಫ್ರೆಂಡ್ಸ್. ಹಾಗೆ ನೀವು ನಿಮ್ಮ ಟ್ಯಾಗ್ಸ್ ಹಾಕೋದಿರುತ್ತಲ್ವಾ, ಟ್ಯಾಗ್ಸ್ಗಳನ್ನ ಹಾಕುವಾಗ ಅಲ್ಲಿ ಕೂಡ ನೀವು ಹ್ಯಾಶ್ ಗಳನ್ನ ಹಾಕೋಗಿಲ್ಲ. ಟ್ಯಾಗ್ಸ್ ಏನು ಹಾಕ್ತೀರಾ ಅಲ್ಲಿ ನಾರ್ಮಲ್ ಟ್ಯಾಗ್ಸ್ಗಳನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದೇನಾದರೂ ನಿಮ್ಮ ಚಾನಲಲ್ಲಿ ಇದ್ದರೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಅಥವಾ ಸರಿಪಡಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ನಿಮ್ಮ ಚಾನಲನ್ನು ಸೇಫ್ ಆಗಿ ಇಟ್ಕೊಳ್ಳೋದು ಯಾವ ರೀತಿಯಾಗಿ ಗೊತ್ತಾಯ್ತು. ಹಾಗೆ ನಿಮ್ಮ ಚಾನಲಲ್ಲಿ ಯಾವ ರೀತಿಯಾದಂಥ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಬೇಕು ಅಂತ ಕೂಡ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಕೂಡ ನೀವು ಇಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬಾರ್ದು. ನಾನು ಈಗ ಯಾವ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದೀನಿ, ಈಗ ಬ್ಯಾಕಲ್ಲಿ ಯಾವ ರೂಲ್ಸನ್ನು ಹೇಳಿದ್ದೀನಿ ಅಲ್ವಾ, ಅದಷ್ಟನ್ನು ನೀವು ಮುಂದೆ ಕೂಡ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮುಂದೆ ನೀವು ಮತ್ತೆ ಅಪ್ಲೋಡನ್ನು ಮಾಡಿದರೆ ನಿಮ್ಮ ಚಾನಲ್ಗೆ ಮತ್ತೆ ಪ್ರಾಬ್ಲಮ್ಸ್ಗಳು ಬರ್ತವೆ ಫ್ರೆಂಡ್ಸ್. ಈಗ ಒಂದೇ ಸಾರಿ
9.5 ಮಿಲಿಯನ್ಗಳು 9.6 ಮಿಲಿಯನ್ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಿದಾರಲ್ವಾ, ಇದನ್ನು AI ಮುಖಾಂತರ ಡಿಲೀಟನ್ನು ಮಾಡಿರೋದು. ಆದ್ದರಿಂದ 1 ಸೆಕೆಂಡಲ್ಲಿ ಎಲ್ಲ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಚಾನಲ್ಸ್ಗಳನ್ನು ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಇದು AI ಅನ್ನು ಉಪಯೋಗಿಸಿ ಮಾಡ್ತಿರೋದ್ರಿಂದ ಈ ರೀತಿಯಾಗಿ ಒಂದೇ ಸಲ ಡಿಲೀಟ್ ಆಗಿಬಿಡುತ್ತೆ. ಅದರಿಂದ ನಿಮ್ಮ ಚಾನಲನ್ನು ಸೇಫಾಗಿ ಇಟ್ಕೊಳ್ಬೇಕು ಅಂತಂದರೆ ಈ ರೀತಿಯಾದಂಥ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. ನಿಮ್ಮ ಚಾನಲಲ್ಲಿ ಯಾವುದೇ ರೀತಿ ತಪ್ಪು ಇಲ್ಲ ಅಂತಂದರೂ ಕೂಡ, ನಿಮ್ಮ ಚಾನಲಲ್ಲಿ ಯಾವುದೇ ರೀತಿಯಂಥ ಕೆಟ್ಟ ವೀಡಿಯೋಸ್ಗಳನ್ನು ಹಾಕಿಲ್ಲ, ಆದರೂ ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸನ್ನು ಫಾಲೋ ಮಾಡಿನೇ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಿ, ಆದರೂ ಕೂಡ ನಿಮ್ಮ ಚಾನಲ್ ಏನಾದರೂ ಬೈ ಮಿಸ್ಟೇಕಾಗಿ ಡಿಲೀಟ್ ಆಗಿದ್ದೆ ಅಂತ ಅಂದರೆ ನೀವು ಯೂಟ್ಯೂಬ್ ಅವರಿಗೆ ಅಪೀಲನ್ನು ಮಾಡ್ಬೋದು. ಅಪೀಲ್ ಮಾಡಿ ನಂತರ ನೀವು ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ವಾಪಸ್ಸನ್ನು ತಗೊಳ್ಬೋದು ಫ್ರೆಂಡ್. ನೀವು ಯೂಟ್ಯೂಬಲ್ಲಿ ತಪ್ಪೇ ಮಾಡಿಲ್ಲ, ಆದರೂ ಕೂಡ ನಿಮ್ಮ ಚಾನಲ್ ಡಿಲೀಟ್ ಆಗಿದೆ ಅಂತಂದರೆ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಅಪೀಲನ್ನು ಮಾಡಿ ಮತ್ತೆ ನಿಮ್ಮ ಚಾನಲ್ನ ವಾಪಸ್ಸನ್ನು ತಗೊಳ್ಬೋದು ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ, ಹೆಲ್ಪ್ಫುಲ್ ಆಗಿದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋತ್ತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.